ಈಗಲ್ ಒಂದು ಶಕ್ತಿಯುತವಾದ ಪಕ್ಷಿ. 70 ಇಯರ್ಸ್ ಬದುಕುವ ಕೆಪಾಸಿಟಿ ಇದೆ. ಆದರೆ ಈಗಲ್ಗೆ 40 ಇಯರ್ಸ್ ಆದಮೇಲೆ ಒಂದು ದೊಡ್ಡ ಡಿಸಿಷನ್ ತೆಗೆದುಕೊಳ್ಳಬೇಕಾಗುತ್ತದೆ. 40 ಇಯರ್ಸ್ ಆದಮೇಲೆ ಈಗಲ್ನ ಕೊಕ್ಕು ಬೆಂಡ್ ಆಗಿ ಹೋಗುತ್ತೆ, ತನ್ನ ಕಾಲಿನ ಉಗುರುಗಳು ವೀಕ್ ಆಗಿ ಹೋಗುತ್ತೆ, ತನ್ನ ರೆಕ್ಕೆಗಳಿಗಿರುವ ಗರಿಗಳು ಮಂದವಾಗಿ ಹಾರಾಡೋಕ್ಕೂ ಸಹಕರಿಸುವುದಿಲ್ಲ. ಇವಾಗ ಈಗಲ್ಗೆ ಇರೋದು ಎರಡೇ ಆಪ್ಷನ್. ಒಂದು ಸಿಂಪಲ್ ಆಗಿ ಗಿವ್ ಅಪ್ ಮಾಡಿ ಸತ್ತು ಹೋಗೋದು. ಸೆಕೆಂಡ್, ಒಂದು ಪೇನ್ಫುಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನು ಫೇಸ್ ಮಾಡೋದು. ಮೆನಿ ಆಫ್ ದಿ ಈಗಲ್ಸ್ ಸೆಕೆಂಡ್ ಆಪ್ಷನ್ ನ ಚೂಸ್ ಮಾಡುತ್ತವೆ. ಈಗಲ್ ಒಂದು ದೊಡ್ಡ ಮೌಂಟೇನ್ ಮೇಲೆ ಹೋಗಿ ತನ್ನ ಕೊಕ್ಕನ್ನು ಮುರಿಯುವವರೆಗೆ ಬಂಡೆಗೆ ಹೊಡೆದುಕೊಳ್ಳುತ್ತೆ. ಇಟ್ಸ್ ಪೇನ್ಫುಲ್ ಬಟ್ ತಪ್ಪದು. ಅದು ಮುರಿದು ಹೊಸ ಕೊಕ್ಕು ಬಂದ ಮೇಲೆ ಅದರ ಕೊಕ್ಕಿನಿಂದ ಬಲಹೀನವಾದ ಉಗುರುಗಳನ್ನು ಕಿತ್ತುಕೊಳ್ಳುತ್ತೆ. ಅದರ ನಂತರ ಮಂದವಾಗಿ ಹೋಗಿರುವ ರೆಕ್ಕೆಗಳ ಗರಿಗಳನ್ನು ಕೂಡ ಕಿತ್ತಿಕೊಳ್ಳುತ್ತೆ. ಅಂಡ್ ಫೈನಲಿ ಈಗಲ್ಗೆ ಹೊಸ ಕೊಕ್ಕು, ಉಗುರು ಹಾಗೆ ರೆಕ್ಕೆಗಳು ಬರುತ್ತವೆ. ಇದರಿಂದ ಪಕ್ಷಿ ರಾಜ ಈಗಲ್ 30 ಇಯರ್ಸ್ ಹೊಸ ಜೀವನವನ್ನು ಪಡೆದುಕೊಳ್ಳುತ್ತದೆ. ಈ ಟ್ರಾನ್ಸ್ಫಾರ್ಮೇಶನ್ಗೆ 150 ಡೇಸ್ ಬೇಕಾಗುತ್ತದೆ. ಬಟ್ ಆಫ್ಟರ್ ದಟ್ ಈಗಲ್ಗೆ ಒಂದು ಹೊಸ ಜೀವನ ದೊರಕುತ್ತದೆ. ನಾವು ಕೂಡ ಲೈಫಲ್ಲಿ ಗ್ರೋತ್ ಬೇಕಾದರೆ ಪಾಸ್ಟ್ ವರ್ಷನ್ ಬಿಟ್ಟು ಪೇನ್ಫುಲ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ. ನೀವು ಲೈಫ್ ಬೇಕಾದ್ರೆ ಓಲ್ಡ್ ಹ್ಯಾಬಿಟ್ಸ್, ಓಲ್ಡ್ ಫಿಯರ್ಸ್, ಓಲ್ಡ್ ಫೇಲ್ಯೂರ್ಸ್ ಗಳನ್ನ ಬಿಟ್ಟು ಮುಂದಕ್ಕೆ ಹೋಗಬೇಕು.